ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ SIT ತಂಡ ಫೈನಲ್ ರಿಪೋರ್ಟ್ ಅನ್ನ ಗೃಹ ಇಲಾಖೆ ಮತ್ತು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಾಯಿತು. ಆ ವರದಿಯಲ್ಲಿ ಅಥವಾ ಆ ಚಾರ್ಜ್ ಶೀಟ್ನಲ್ಲಿ ಕೆಲವೊಂದಿಷ್ಟು ಜನರನ್ನ ಆರೋಪಿಗಳನ್ನ ಮಾಡಲಾಯಿತು, ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳನ್ನ, ಕೆಲವೊಂದಿಷ್ಟು ಜನರಿಗೆ ಕ್ಲೀನ್ ಚೀಟ್ ಕೊಡಲಾಯಿತು ಅನ್ನುವಂಥ ಮಾಹಿತಿ ಅನೇಕ ಮಾಧ್ಯಮದಲ್ಲಿ ಕೂಡ ಹರಿದಾಡ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜೊತೆಗೆ SIT ತಂಡ ತನ್ನ ತನಿಖೆಯನ್ನ ಮುಗಿಸಿಲ್ಲ. ಜೊತೆಗೆ SIT ತಂಡ ಈ ಧರ್ಮಸ್ಥಳದಲ್ಲಿ ಆದಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಉನ್ನತವಾದಂತ ತಂತ್ರಜ್ಞಾನವನ್ನ ಬಳಸುವ ನಿಟ್ಟಿನಲ್ಲಿ ಈಗ ಮೊರೆ ಹೋಗಿದೆ ಅನ್ನುವಂತ ಅಪ್ಡೇಟ್ ಕೊಡ್ತಾ ಇದೆ ಬೆಂಗಳೂರು ಪೋಸ್ಟ್. ಜೊತೆಗೆ SIT ತಂಡ ಈಗ ಮಾಡಲು ಹೊರಟಿರುವಂತ ಅಂದ್ರೆ ಅತ್ಯುನ್ನತವಾದ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಹೊರಟಿದೆಯಲ್ಲ, ಅದಕ್ಕೂ ಈ ಹಿಂದೆ ಆದಂತ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ SIT ತಂಡ ಯೂಸ್ ಮಾಡಿದಂತ ಈ ಟರ್ಕಿ ಟೆಕ್ನಾಲಜಿಗೂ ಏನಾದರೂ ಸಂಬಂಧ ಇದೆಯಾ? SIT ತಂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಅಂದ ಕೂಡಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಲ್ಲಿ ಎರಡು ಮುಖಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಒಂದು ಸಾಕ್ಷಿದಾರರಂತ ಚಿನ್ನಯ್ಯ, ಜೊತೆಗೆ ಸಾಕ್ಷಿಗೆ ಸಂಬಂಧಪಟ್ಟಂತೆ ದೂರುದಾರಿಯಾಗಿ ಬಂದಂತ ಸುಜಾತ ಭಟ್ ಅವಳು. ಧರ್ಮಸ್ಥಳ ಕೇಸ್ ಇದೀಗ ಎಲ್ಲಿಗೆ ಹೋಗಿ ನಿಂತಿದೆ ಅನ್ನೋದು ಕೂಡ ಇದೀಗ ಜಗಜ್ಜಾಹೀರಾಗಿದೆ. ಮತ್ತು ಚೆನ್ನಯ್ಯನಿಗೆ ಜಾಮೀನು ಸಿಕ್ಕರೂ ಕೂಡ ಅವನಿಗೆ ಶ್ಯೂರಿಟಿ ಕೊಡಲು ಯಾರೂ ಮುಂದಾಗದಿದ್ದಂಥ ಕಾರಣಕ್ಕಾಗಿ ಚಿನ್ನಯ್ಯ ಇದೀಗ ಶಿವಮೊಗ್ಗ ಜೈಲಿನಲ್ಲೇ ಇದ್ದಾನೆ. ಜೊತೆಗೆ SIT ತಂಡ ಕೂಡ ತನ್ನ ಎಲ್ಲ ವರದಿಯನ್ನು ಸಿದ್ಧಪಡಿಸಿ ಚಾರ್ಜ್ ಶೀಟ್ ಮಾಡುವಂತ ಹಂತಕ್ಕೆ ಬಂದಿದೆ ಮತ್ತು ಕೆಲವೊಂದಿಷ್ಟು ಜನರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಮತ್ತು ಕೆಲವೊಂದಿಷ್ಟು ಜನಗಳಿಗೆ ಆರೋಪ ಪಟ್ಟಿಯನ್ನು ಕೂಡ ಸಿದ್ಧ ಮಾಡಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಅದು ಎರಡು ತಂಡಗಳನ್ನು ಕೂಡ ಆರೋಪ ಪ್ರತ್ಯಾರೋಪ ನಡೀತಾನೆ. ಇದರ ಮಧ್ಯೆ ಇದೀಗ SIT ತಂಡ ತನ್ನ ಎಲ್ಲಾ ತನಿಖೆಯನ್ನು ಮುಗಿಸಿದೆ ಎನ್ನುವಂತ ಹಂತಕ್ಕೆ ಬಂದಿರುವ ಹೊತ್ತಲ್ಲಿ ಇದೀಗ SIT ತಂಡದಿಂದ ಉನ್ನತ ಮಾಹಿತಿಯ ಪ್ರಕಾರ ಇದೀಗ ಬೆಂಗಳೂರು ಪೋಸ್ಟ್ ಅತ್ಯಂತ ಉನ್ನತವಾದಂತ ಅತ್ಯಂತ ಬೆರಗು ಮೂಡಿಸುವಂತ ಒಂದು ವರದಿಯನ್ನ ಮಾಡಿದೆ. ಅದರಲ್ಲಿ SIT ತಂಡ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಟಿಲ್ ನಾವು ಎನ್ಕ್ವೈರಿಯನ್ನು ಕಂಪ್ಲೀಟ್ ಮಾಡಿಲ್ಲ, ಎನ್ಕ್ವೈರಿ ಪ್ರೊಸೆಸ್ ಅಲ್ಲಿ ಇದೆ, ತನಿಖೆ ಮುಂದುವರೆದಿದೆ ಅನ್ನುವಂತ ಒಂದು ವರದಿ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಜೊತೆಗೆ ಸುಖ ಸುಮ್ಮನೆ ಸಿಕ್ಕ ಬುರುಡೆಯನ್ನ, ಸಿಕ್ಕ ಸ್ಕಲ್ಸ್ ಅನ್ನ, ಸಿಕ್ಕಂತ ಒಂದು ಎವಿಡೆನ್ಸ್ ಅನ್ನ FSL ಕಳಿಸೋದು, ಅವ್ರು ಕೊಟ್ಟಂತ ರಿಪೋರ್ಟ್ ಅಂತ ತೆಗೆದುಕೊಂಡು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದು ಅಷ್ಟಕ್ಕೆ ಮಾಡ್ತಿಲ್ಲ. SIT ತಂಡ ಮನಸ್ಸು ಮಾಡಿ, ಜೊತೆಗೆ ತನ್ನ ಒಂದು ಬುದ್ಧಿಯನ್ನು ಉಪಯೋಗಿಸಿಕೊಂಡು ಇಲ್ಲಿ ಹೇಗೆ ಮಾಡಿ ತನಿಖೆಯನ್ನ ಉನ್ನತೀಕರಣ ಮಾಡಬಹುದು, ಈ ತನಿಖೆಯನ್ನು ಇಲ್ಲೂ ಕೂಡ ಹಳ್ಳಲಿಕ್ಕೆ ಬಿಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ SIT ತಂಡದ ಮುಖ್ಯಸ್ಥರಾದಂಥ ಪ್ರಣಬ್ ಮೋಹಂತಿಯವರು ಒಂದು ಹಂತಕ್ಕೆ ಬಂದು ಬಂಗ್ಲೆಗುಡ್ಡದಲ್ಲಿ ಸಿಕ್ಕಂತ ಒಂದು ಬುರುಡೆ ಇದೆಯಲ್ಲ, ಅಲ್ಲಿ 7 ಬುರುಡೆ ಸಿಕ್ತು, ನೂರಾರು ಬೋನ್ಸ್ಗಳು ಸಿಕ್ತು ಎನ್ನುವಂತ ಮಾಹಿತಿ ಈಗಾಗಲೇ ಹೊರಬಂದಿತ್ತು. ಆ ಮೂಳೆಗಳು, ಆ ತಲೆ ಬುರುಡೆ ಒಂದು ಶೋಧಕ್ಕೆ ಹೊರಟಂತ SIT ತಂಡ ಇದೀಗ ಐಸೋಟೋಪ್ ಅನಾಲಿಸಿಸ್ ಮಾಡುವಂತ ಒಂದು ಟೆಕ್ನಾಲಜಿಯನ್ನ ಬಳಸ್ತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಪೂರ್ವ ತಯಾರಿ ಆಗಿರ್ಬೋದು, ಅಥವಾ ಬೇರೆ ಉಜಿರೆಯಲ್ಲಿ ಇಟ್ಟಂತ ಒಂದು ಮೂಳೆಗಳು, ಅಥವಾ ಅಲ್ಲಿನ ಒಂದು ಹಲ್ಲಿನ ಮಾದರಿಯನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಐಸೋಟೋಪ್ ಅನಾಲಿಸಿಸ್ ಅನ್ನ ಮಾಡ್ತಾ ಇದೆ. ಈ ಐಸೋಟೋಪ್ ಅನಾಲಿಸಿಸ್ ಅನ್ನ ಮಾಡೋದ್ರ ಹಿಂದಿನ ಉದ್ದೇಶ ಏನು, ಐಸೋಟೋಪ್ ಅನಾಲಿಸಿಸ್ ಅಂದ್ರೆ ಏನು ಎನ್ನುವುದನ್ನ ನೋಡ್ತಾ ಹೋದ್ರೆ ನೋಡಿ, ಐಸೋಟೋಪ್ ಅನಾಲಿಸಿಸ್ ಎನ್ನುವುದು ಹಲ್ಲಿಗೆ ಸಂಬಂಧಪಟ್ಟಂತ, ಅಂದ್ರೆ ಮಾನವನ ಹಲ್ಲಿಗೆ ಸಂಬಂಧಪಟ್ಟಂತ ಒಂದು ಟ್ರೇಸಿಂಗ್ ಆಗಿದೆ, ಒಂದು ಎವಿಡೆನ್ಸ್ ಕಲೆಕ್ಟಿಂಗ್ ಮೆಥಡ್ ಆಗಿದೆ. ಯಾವ್ದಾದ್ರು ಒಂದು ದೇಹ ಹೋಯ್ತು, ಏನಾದ್ರೂ ಮಣ್ಣಾಯ್ತು, ಅಥವಾ ಏನಾದ್ರೂ ಒಂದು ಅತ್ಯಾಚಾರ ಆಯ್ತು, ಅಥವಾ ಏನಾದ್ರು ಆಯ್ತಂದ್ರೆ ನಾವು ಅವರ ಏಜ್ ಅನ್ನ ಕಂಡುಹಿಡಲಿಕ್ಕೆ ಬೋನ್ಗಳನ್ನ ಬಳಸ್ತೇವೆ. ಬೋನ್ ನಲ್ಲಿರುವಂತಹ DNA ತೆಗೆದುಕೊಂಡು ಅದು ಸಂಬಂಧಿಕರಿಗೆ ಮ್ಯಾಚ್ ಮಾಡ್ತೇವೆ. ಅದಾದ ನಂತರ ಇಂಥ ಒಂದು ಟೆಕ್ನಾಲಜಿ ಇದೆ, ಬೋನ್ ಟೆಸ್ಟಿಂಗ್ ಅನ್ನ ಮಾಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ನಾವು ಹಲ್ಲಿನ ಪರೀಕ್ಷೆಯನ್ನು ಮಾಡಿದ್ರೆ, ಸಿಕ್ಕಂತ ಪಳುವಳಿಕೆಯ ಹಲ್ಲಿನ ಟೆಸ್ಟ್ ಅನ್ನ ಮಾಡಿದ್ರೆ ಆ ಹಲ್ಲು ಹೇಳುತ್ತೆ ಈ ದೇಹ ಯಾವ ಏರಿಯಾದ್ದು, ಇದು ಮಂಗಳೂರಿಂದ, ಇದು ಗುಜರಾತ್, ಇದು ಹುಬ್ಳಿಯದ, ಇದು ಕಲಬುರ್ಗಿದ್ದ. ಐಸೋಟೋಪ್ ಅನಾಲಿಸಿಸ್ ಯಾಕೆ ಮಾಡ್ತಾರಂದ್ರೆ ಅದು ಆ ಮೂಳೆಯ, ಆ ದೇಹದ ಜಿಯೋಗ್ರಾಫಿಕಲ್ ಅಂದ್ರೆ ಭೌಗೋಳಿಕ ಗುರುತನ್ನು ಹಚ್ಚಬಲ್ಲದು. ಹಲ್ಲಿನ ಬೆಳವಣಿಗೆಯಲ್ಲಿ ಏನಾಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಕೊನೆಯ ತನಕ, ಅಂದ್ರೆ ಟಿಲ್ ದ ಡೆತ್ ಇರುತ್ತೆ, ಅಲ್ಲಿಯ ತನಕ ಹಲ್ಲು ಎಲ್ಲವನ್ನು ಸಂಗ್ರಹ ಮಾಡಿರುತ್ತೆ. ಮತ್ತು ಅದು ಯಾವ ಭೌಗೋಳಕ್ಕೆ ಸಂಬಂಧಪಟ್ಟಂತೆ, ಯಾವ ಏರಿಯಾಕ್ಕೆ ಸಂಬಂಧಪಟ್ಟಂತ ಒಂದು ಜೀವ ಎನ್ನುವುದು ಕೂಡ ಆ ಐಸೋಟೋಪ್ ಅನಾಲಿಸಿಸ್ ಇಂದ ಅತ್ಯಂತ ಸೂಕ್ಷ್ಮವಾಗಿ, ಅತ್ಯಂತ ನಿಖರವಾಗಿ ಕಂಡುಹಿಡಿಯಬಹುದು. ಎಕ್ಸಾಂಪಲ್, ಒಂದು ದೇಹ ಹುಬ್ಬಳ್ಳಿಯಲ್ಲಿ ಇತ್ತಂದ್ರೆ, ಆ ಒಂದು ಜೀವ ಹುಬ್ಬಳ್ಳಿಯಲ್ಲಿ ಬೆಳೀತಿತ್ತಂದ್ರೆ ಅಲ್ಲಿ ರೊಟ್ಟಿ ತಿಂದಿರುತ್ತೆ, ಖಾರ ತಿಂದಿರುತ್ತೆ, ಮೆಣಸು ತಿಂದಿರುತ್ತೆ, ಹೀಗೆ ಅಲ್ಲಿನ ಜೀವನ ಪದ್ಧತಿ ಬೇರೆ ಇರುತ್ತೆ.
ಆ ಹಲ್ಲಿನ ಒಂದು ಐಸೋಟೋಪ್ ಅನಾಲಿಸಿಸ್ ಮಾಡಿದಾಗ ಅದಕ್ಕೆ ಪಕ್ಕಾ ಅರ್ಥ ಆಗುತ್ತೆ ಇದು ಈ ಉತ್ತರ ಕರ್ನಾಟಕದ ದೇಹ, ಉತ್ತರ ಕರ್ನಾಟಕದ ಒಂದು ಜೀವ ಎನ್ನುವುದು ಅರ್ಥ ಆಗುತ್ತೆ. ಮತ್ತೊಂದು ಹಲ್ಲಿನ ಟೆಸ್ಟ್ ಅನ್ನು ಮಾಡಿದಾಗ ಅಲ್ಲಿನ ಅಂದ್ರೆ ಉತ್ತರ ಕನ್ನಡ ಅಥವಾ ಕರಾವಳಿ ಭಾಗಕ್ಕೆ ಹೋದಾಗ ಅಲ್ಲಿ ಜಾಸ್ತಿ ಜನ ಮೀನು ತಿಂತಾರೆ, ಜಾಸ್ತಿ ಜನ ಬಾಯ್ಲ್ಡ್ ರೈಸ್ ತಿಂತಾರೆ, ಜಾಸ್ತಿ ತರಕಾರಿ ತಿಂತಾರೆ. ಹಾಗೆ ಆ ಒಂದು ಬುರುಡೆಯ ಟೆಸ್ಟ್, ಮೂಳೆಯ ಅಥವಾ ಹಲ್ಲಿನ ಟೆಸ್ಟ್ ಮಾಡಿದಾಗ ಅದಕ್ಕೆ ಅರ್ಥ ಆಗುತ್ತೆ ಆ ಟ್ರೇಸ್ ಅಲ್ಲಿ ಈ ದೇಹ ಉತ್ತರ ಕನ್ನಡ ಕರಾವಳಿ ಭಾಗಕ್ಕೆ ಸೇರಿದ್ದು. ಒಂದು ಪಳಿಯುಳಿಕೆಯ ಒಂದು ಹಲ್ಲಿನ ಟೆಸ್ಟ್ ಮಾಡಿದಾಗ ಅಲ್ಲಿ ಜೋಳ ಅಥವಾ ಪರೋಟ ಅಥವಾ ಹಾಲು ಅಂತ ಒಂದು ಸಂಕೇತ ಸಿಕ್ಕಿದಾಗ ಅದು ಅರ್ಥ ಆಗುತ್ತೆ ಅದು ಉತ್ತರ ಭಾರತದ ಅಥವಾ ರಾಜಸ್ಥಾನ ಹರಿಯಾಣ ಕಡೆಯ ಒಂದು ದೇಹ ಎನ್ನುವುದು ಐಸೋಟೋಪ್ ಅನಾಲಿಸಿಸ್ ಇಂದ ಭೌಗೋಳಿಕವಾಗಿ ಆ ದೇಹ ಅಲ್ಲಿ ಬೆಳವಣಿಗೆ ಆಗಿದ್ದು ಅದು ಅಲ್ಲಿನ ದೇಹ ಎನ್ನುವುದು ಪಕ್ಕಾ ಅರ್ಥ ಆಗುತ್ತೆ. ಈ ಧರ್ಮಸ್ಥಳ ಕೇಸ್ನಲ್ಲಿ ನೋಡ್ತಾ ಹೋದ್ರೆ ಅಲ್ಲಿ 7 ತಲೆ ಬುರುಡೆ ಸಿಕ್ಕಿದೆ, 106 ಬೋನ್ ಸಿಕ್ಕಿದೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ಆ ಬುರುಡೆಯ ಒಂದು ಹಲ್ಲಿನ ಟೆಸ್ಟ್ ಮಾಡಿದಾಗ ಆ ಬುರುಡೆ ಆ ಭೌಗೋಳಿಕ ಪ್ರದೇಶಕ್ಕೆ ಸೇರಿದ್ದು ಎನ್ನುವುದು ಪ್ರಾಥಮಿಕ ಮಾಹಿತಿಯಲ್ಲಿ ಅರ್ಥ ಆಗುತ್ತೆ. ಅದಾದ ನಂತರ ಮುಂದುವರೆತ ಅದು ಯಾಕೆ ಇಲ್ಲಿ ಬಂತು ಎಲ್ಲವೂ ಕೂಡ ಅರ್ಥ ಆಗುತ್ತೆ ಅಥವಾ ಎಲ್ಲವೂ ಕೂಡ ತನಿಖೆಯಿಂದ ಅರ್ಥ ಆಗುತ್ತೆ. ಮುಖ್ಯವಾಗಿ ಬಂಗ್ಲೆಗುಡ್ಡಲ್ಲಿ ಸಿಕ್ಕಂತ 7 ತಲೆ ಬುರುಡೆ ಮತ್ತು 106 ಬೋನಿಗೆ ಸಂಬಂಧಪಟ್ಟಂತೆ ಒಂದು ಟೆಸ್ಟ್ ಆದ್ರೆ ಮತ್ತೊಂದು ಈ ಐಸೋಟೋಪ್ ಅನಾಲಿಸಿಸ್ ಇದೆಯಲ್ಲ, ಟ್ರೇಸಿಂಗ್ ಇದೆಯಲ್ಲ, ಅದು ಭೀಮಾ ಅಂದ್ರೆ ಚಿನ್ನಯ್ಯ ತಂದು ಕೊಟ್ಟಂತ ಈ ಬುರುಡೆ ಇದೆಯಲ್ಲ, ಬುರುಡೆ ಚಿನ್ನಯ್ಯನಿಗೆ ವಿಠಲ್ ಗೌಡ ತಂದುಕೊಟ್ಟ, ವಿಠಲ್ ಗೌಡನಿಗೆ ಪ್ರದೀಪ್ ಗೌಡ ತಂದುಕೊಟ್ಟ ಎನ್ನುವಂತ ಹಿಸ್ಟ್ರಿ ಇದೆಯಲ್ಲ, ಆ ತಲೆಬುರುಡೆಯ ಭೌಗೋಳಿಕ ಟ್ರೇಸ್ ಅನ್ನ ಮಾಡೋ ಸಲುವಾಗಿ ಅಂದ್ರೆ ಚಿನ್ನಯ್ಯ ತಂದು ಕೊಟ್ಟಂತ ಸಾಕ್ಷಿಯಾಗಿ ತಂದು ಕೊಟ್ಟಂತ ಈ ತಲೆಬುರುಡೆಯ ಆ ತಲೆಬುರುಡೆ ಯಾವ ಪ್ರದೇಶದ್ದು, ಅದು ಮೂಲತಃ ಧರ್ಮಸ್ಥಳದಲ್ಲಿ ಹುಟ್ಟಿ ಬೆಳೆದಂತಹ ದೇಹವ ಅಥವಾ ಬೇರೆ ಕಡೆ ಹುಟ್ಟಿ ಬೆಳೆದಂತ ದೇಹವ ಎನ್ನುವುದನ್ನ ಪತ್ತೆ ಹಚ್ಚಲಿಕ್ಕೆ ಇದೀಗ SIT ತಂಡ ಒಂದು ಉನ್ನತವಾದಂತಹ ಟೆಕ್ನಾಲಜಿಯನ್ನು ಉಪಯೋಗಿಸ್ತಿದೆ. ಅದು ಐಸೋಟೋಪ್ ಟ್ರೇಸಿಂಗ್ ಎನ್ನುವಂತ ಒಂದು ಟೆಕ್ನಾಲಜಿ. ಅಲ್ಲಿ ಎಲ್ಲವೂ ಐಸೋಟೋಪ್ ಒಂದು ದೇಹದ ಹಲ್ಲಿನ ಐಸೋಟೋಪ್ ಟೆಸ್ಟಿಂಗ್ ಅನ್ನ ಮಾಡಿಬಿಟ್ರೆ ಅದು ಯಾವ ಏರಿಯಾದ್ದು, ಯಾವ ಜೋನಿಗೆ ಸಂಬಂಧಪಟ್ಟದ್ದು, ಅದರ ಆಹಾರ ಪದ್ಧತಿ ಏನಿತ್ತು ಎಲ್ಲವೂ ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಅನ್ನೋದು ಈ ಐಸೋಟೋಪ್ ಟ್ರೇಸಿಂಗ್ ಇಂದ ತಿಳಿದು ಬರುವಂತಹ ಒಂದು ಮಾಹಿತಿಯಾಗಿದೆ. ಐಸೋಟೋಪ್ ಟೆಸ್ಟ್ ಅಲ್ಲಿ ಆಕ್ಸಿಜನ್ ಟೆಸ್ಟ್ ಆಗುತ್ತೆ, ಕಾರ್ಬನ್ ಟೆಸ್ಟ್ ಆಗುತ್ತೆ, ನೈಟ್ರೋಜನ್ ಟೆಸ್ಟ್ ಆಗುತ್ತೆ. ಹೀಗೆ ಬೇರೆ ಟೆಸ್ಟ್ ಅನ್ನು ಮಾಡಿದ್ರೆ ಬೇರೆ ಯಾವ ಭೌಗೋಳಿಕ ಪ್ರದೇಶಕ್ಕೆ ಸಿಕ್ಕಿದಿರೋದು ಪಕ್ಕ ಆಗುತ್ತೆ. ಅದಾದ ನಂತರ ಮುಂದಿನ ತನಿಖೆನ ಮಾಡುತ್ತೆ. ಇನ್ನು SIT ತಂಡ ಪ್ರಜ್ವಲ್ ಕೇಸಲ್ಲೂ ಕೂಡ ಇಂಥದೇ ಒಂದು ಟೆಸ್ಟಿಂಗ್ ಅನ್ನು ಮಾಡಿತ್ತು. ಆ ಟೆಸ್ಟಿಂಗ್ ನ ಹೆಸರು ಏನಂದ್ರೆ ಅದು ಟರ್ಕಿ ಟೆಕ್ನಾಲಜಿ ಆಗುತ್ತೆ. ಅದು ಕಂಪ್ಯಾರಿಸನ್ ಆಫ್ ಜೆನೆಟಲ್ ಫ್ಯೂಚರ್ ಎನ್ನುವಂತ ಒಂದು ಟೆಕ್ನಾಲಜಿನ ಉಪಯೋಗಿಸಿಕೊಂಡು ಪ್ರಜ್ವಲ್ ರೇವಣ್ಣವರ ಮುಖ ಕಾಣದಿದ್ರು ಕೂಡ ಆ ಕೇಸಲ್ಲಿ ಆ ಒಂದು ಕೆಟ್ಟ ಕರ್ಮಕಾಂಡದಲ್ಲಿ ಭಾಗಿಯಾಗಿದ್ದು ಪ್ರಜ್ವಲ್ ರೇವಣ್ಣನವರೇ ಎನ್ನುವಂತ ಒಂದು ಉನ್ನತವಾದ ಸಾಕ್ಷಿ ಕೊಟ್ಟಿದ್ದು ಈ ಕಂಪ್ಯಾರಿಸನ್ ಆಫ್ ಜೆನೆಟಲ್ ಫ್ಯೂಚರ್ ಎನ್ನುವಂತ ಒಂದು ತಂತ್ರಜ್ಞಾನ. ಒಂದು SIT ತಂಡಕ್ಕೆ ಒಂದು ತನಿಖಾ ತಂಡಕ್ಕೆ ಒಂದು ಬಲವಾದ ನಂಬಿಕೆ ಅಥವಾ ಬಲವಾದ ಒಂದು ಮನೋಬಲ ಇದ್ರೆ ಆ ಪ್ರಕರಣದಲ್ಲಿ ಭಾಗಿಯಾದಂಥವ್ರನ್ನ ಅತ್ಯಂತ ಸುಲಭವಾಗಿ ಕಂಡುಹಿಡಿಯಬಹುದು. ಆದರೆ ಮನೋಸ್ಥಿತಿ ಇರಬೇಕು. ಆ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೇಸಲ್ಲಿ ಮುಖ ಕಾಣದಿದ್ರು ಕೂಡ ಅನೇಕರು ವಾದ ಮಾಡಿದ್ರು, ಅಲ್ಲ ಪ್ರಜ್ವಲ್ ಅವರ ಮುಖರೇ ಕಾಣ್ತಿಲ್ಲ, ಅದು ಹೇಗೆ ಪ್ರಜ್ವಲ್ ರೇವಣ್ಣ ಎನ್ನುವಂತ ಮಾತನ್ನು ಹೇಳ್ತಾರೆ ಅನ್ನುವಂಥ ವಾದ ನ್ಯಾಯಾಲಯದಲ್ಲೂ ಕೂಡ ವಾದ ಆಗಿತ್ತು. ಆದರೆ ಅದಕ್ಕೆ ಪೂರಕವೆಂಬಂತೆ SIT ತಂಡ ಒಂದು ಟರ್ಕಿಯ ಟೆಕ್ನಾಲಜಿ ಅಂದ್ರೆ ಟರ್ಕಿ ಮತ್ತು ಜಪಾನ್ನಲ್ಲಿ ಅತ್ಯಂತ ಅನೇಕ ರೀತಿಯ ಪ್ರಕರಣಗಳು ದಾಖಲಾಗುತ್ತೆ. ಮಾಸ್ಕ್ ಹಾಕೊಂಡು ಕೆಟ್ಟ ಕೆಲಸವನ್ನು ಮಾಡ್ತಾರೆ, ಯಾವ ಒಂದು ಮುಖದ ಭಾಗವೂ ಕಾಣದ ರೀತಿಯಲ್ಲಿ ತಲೆಯನ್ನು ಉಪಯೋಗಿಸಿಕೊಂಡು ಕೆಟ್ಟ ಕೆಲಸ ಮಾಡ್ತಾರೆ ಅನ್ನುವಂಥ ರೀತಿಯಲ್ಲಿ ಪ್ರಕರಣಗಳು ಬೆಳಕಿಗೆ ಬಂದಾಗ ಟರ್ಕಿ ಮತ್ತು ಜಪಾನ್ನಲ್ಲಿ ಅಂತ ಪ್ರಕರಣ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಟರ್ಕಿ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡುತ್ತೆ. ಅಂದ್ರೆ ಕಂಪ್ಯಾರಿಸನ್ ಆಫ್ ಜೆನೆಟಲ್ ಫ್ಯೂಚರ್ ಅಂತ. ಅಂದ್ರೆ ನಾವು ಹೇಗೆ ಫಿಂಗರ್ ಪ್ರಿಂಟ್ಸ್ ಇರುತ್ತಲ್ಲ, ಒಬ್ಬರ ಫಿಂಗರ್ ಪ್ರಿಂಟ್ಸ್ ಮತ್ತೊಬ್ಬರ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗಲ್ಲ, ಹಾಗೆ ಆ ಜೆನೆಟಲ್ ಫ್ಯೂಚರ್, ಆ ಕಂಪ್ಯಾರಿಸನ್ ಆಫ್ ಜೆನೆಟಲ್ ಫ್ಯೂಚರ್ ಅಂದ್ರೆ ವ್ಯಕ್ತಿಯ ಚರ್ಮ, ಖಾಸಗಿ ಅಂಗ, ಹೀಗೆ ಅನೇಕ ಭಾಗದ ಒಂದು ಕ್ಲೋಸ್ ಅಪ್ ಫೋಟೋ ತೆಗೆದುಕೊಂಡು, ಅಂದ್ರೆ ಆ ಮಾನವನ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಅವರ ಮುಖ ಕಾಣ್ತಿರ್ಲಿಲ್ಲ, ಹಾಗಾಗಿ ಅವರ ಒಂದು ಆ ಖಾಸಗಿ ಅಂಗದ ಫೋಟೋನ ತೆಗೆದುಕೊಂಡು ಒಂದ್ ಕಡೆ ಇಟ್ಕೋತಾರೆ, ಮತ್ತೊಂದು ಕಡೆ ಆ ವಿಡಿಯೋದಲ್ಲಿ ಕಂಡಂತ ಖಾಸಗಿ ಅಂಗದ ಫೋಟೋ ತೆಗೆದುಕೊಂಡು ಎರಡನ್ನ ಜೂಮ್ ಮಾಡಿ ಎರಡಕ್ಕೂ ಮ್ಯಾಚ್ ಮಾಡಿದಾಗ ಒಂದಕ್ಕೊಂದು ಮ್ಯಾಚ್ ಆದ್ರೆ ಅದು ಆ ವಿಡಿಯೋದಲ್ಲಿರುವಂತ ವ್ಯಕ್ತಿ ಅವನೇ ಎನ್ನುವುದು ಪತ್ತೆ ಹಚ್ಚಲಿಕ್ಕೆ ಸುಲಭವಾಗುತ್ತೆ ಮತ್ತು ಅದು ಕೂಡ ದೊಡ್ಡ ಸಾಕ್ಷಿ ಆಗುತ್ತೆ. ಈ ಟರ್ಕಿಯಲ್ಲಿ ಇಂಥ ಅನೇಕ ಪ್ರಕರಣಗಳು ಬೆಳಕಿ ಬಂದು ಮತ್ತು ಅದು ಪೂರಕ ಮತ್ತು ಸಾಕ್ಷಿ ಕೂಡ ಎವಿಡೆನ್ಸ್ ಆಗಿ ಅದು ಮ್ಯಾಚ್ ಆಗಿತ್ತು. ಅಂತ ಒಂದು ಟೆಕ್ನಾಲಜಿಯನ್ನು ಅಂದ್ರೆ ಪ್ರಜ್ವಲ್ ರೇವಣ್ಣನವರ ಖಾಸಗಿ ಅಂಗದ ಫೋಟೋವನ್ನು ಒಂದ್ ಕಡೆ ಇಟ್ಕೋತಾರೆ, ಜೊತೆಗೆ ಆ ವಿಡಿಯೋದಲ್ಲಿ ಕಂಡಂತ ಖಾಸಗಿ ಅಂಗದ ಫೋಟೋನ ಇಟ್ಕೊಂಡು ಜೂಮ್ ಇನ್ ಮಾಡಿ ಅದನ್ನ HD ಲೆವೆಲ್ ಕನ್ವರ್ಷನ್ ಮಾಡಿ ಆ ಎರಡನ್ನೂ ಮ್ಯಾಚ್ ಮಾಡಿ ತುಂಬಾ ಅನಲೈಸ್ ಮಾಡ್ತಾರೆ. ಅಂದ್ರೆ ನೀವು ಫಿಂಗರ್ ಪ್ರಿಂಟ್ಸ್ ಹೇಗೆ ಅದು ಸೂಕ್ಷ್ಮವಾಗಿರುತ್ತಲ್ಲ, ಹಾಗೆ ಈ ಎರಡೂ ಫೋಟೋನ ಇಟ್ಕೊಂಡು ಜೂಮ್ ಇನ್ ಮಾಡಿ ಅದನ್ನ HD ಲೆವೆಲ್ ಕನ್ವರ್ಷನ್ ಮಾಡಿ ಅದನ್ನ ಮ್ಯಾಚ್ ಮಾಡಿದಾಗ
ಅವೆರಡು ಮ್ಯಾಚ್ ಆದರೆ ಆ ವಿಡಿಯೋದಲ್ಲಿದ್ದಂಥ ವ್ಯಕ್ತಿಯೇ ಈ ವ್ಯಕ್ತಿ ಅನ್ನೋದು ಪ್ರಕರಣದಿಂದ ತಿಳಿದು ಬರುತ್ತೆ. ಹಾಗಾಗಿ ಟರ್ಕಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಎಸ್ಐಟಿ ತಂಡ ಪ್ರಜ್ವಲ್ ರೇವಣ್ಣನವರನ್ನು ಈಗ ಕನ್ವಿಕ್ಟ್ ಮಾಡಿದೆ. ಅದೇ ರೀತಿಯಲ್ಲಿ ಧರ್ಮಸ್ಥಳ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತಂಡ ಒಂದು ಹಂತಕ್ಕೆ ಮುಂದುವರೆದು ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂಥ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಇಲ್ಲ ಎಸ್ಐಟಿ ತಂಡ ತನ್ನ ತನಿಖೆಯನ್ನು ಮುಂದುವರೆದು ಕೆಲವು ದಿನಗಳು ಬೇಕಾಗುತ್ತೆ. ಯಾಕಂದ್ರೆ ಆ ಟೀತ್ ಕಂಪ್ಯಾರಿಸನ್ ಇದಿಲ್ಲ ಅಂದ್ರೆ ಐಸೋಟೋಪ್ಸ್ ಅನ್ನ ಅನಾಲಿಸಿಸ್ ಮಾಡಿ ಈ ಸಿಕ್ಕಂತ ಭೀಮಾ ತಂದುಕೊಟ್ಟಂತ ಚಿನ್ನಯ್ಯ ತಂದುಕೊಟ್ಟಂತ ಈ ತಲೆಬೋರ್ಡೆ ಈ ಭೌಗೋಳಿಕ ಪ್ರದೇಶಕ್ಕೆ ಸೇರಿದ್ದು. ಅದಕ್ಕೂ ಧರ್ಮಸ್ಥಳಕ್ಕೆ ಸಂಬಂಧ ಇದೆಯಾ? ಧರ್ಮಸ್ಥಳದಲ್ಲಿ ಹುಟ್ಟು ಬೆಳೆದಂತ ಒಂದು ದೇಹವ ಎಲ್ಲವೂ ಕೂಡ ಈ ಐಸೋಟೋಪ್ ಟೆಕ್ನಾಲಜಿಯಿಂದ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಯಾವ ಹಂತಕ್ಕೆ ಹೋಗುತ್ತೆ ಮತ್ತು ಯಾವ ವಿಷಯವನ್ನು ಇಟ್ಕೊಂಡು ಎಸ್ಐಟಿ ಐಸೋಟೋಪ್ ಅನ್ನ ಮಾಡುತ್ತೆ, ಐಸೋಟೋಪ್ ಟ್ರೇಸಿಂಗ್ ಅನ್ನ ಮಾಡುತ್ತೆ, ಜೊತೆಗೆ ಆ ಭೀಮಾ ತಂದುಕೊಟ್ಟಂತ ತಲೆಬೋರ್ಡೆ ಯಾವ ಭೌಗೋಳಿಕ ಪ್ರದೇಶಕ್ಕೆ ಸೇರಿದೇನು ಕೂಡ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗುವಂತ ಮತ್ತು ಅದನ್ನ ಮಂಡನೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಈ ಐಸೋಟೋಪ್ ಟ್ರೇಸಿಂಗ್ ಇಂದ ಯಾವೆಲ್ಲ ಒಂದು ತನಿಖೆ ಹೊರಗೆ ಬರುತ್ತೆ ಮತ್ತು ಸಾಕ್ಷ್ಯವಾಗಿ ಹೇಗೆ ಅದು ಪರಿಗಣನೆ ಆಗತ್ತೆ ಕೂಡ ತಿಳಿದು ಬರಬೇಕಾಗಿದೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.